ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಶನಿವಾರ ವಿಶೇಷ ವೆಂಕಟರಮಣ ದೇವರು, ಹನುಮನ್ ದೇವರ ರಂಗೋಲಿ ಮತ್ತು ಗರುಡ ದೇವರನ್ನ ಅಲಂಕರಿಸೀನಿ. ಮೊದಲಿಗೆ ಶ್ರೀಕಾರ ಹಾಕಿ 33 ಗೋಪದ್ಮ ತೋರಣ ಬಿಡಿಸೀನಿ. 33 ಗೋಪದ್ಮ ತೋರಣ ಆಕಾರದಲ್ಲಿ ಬರುವಂಗೆ ಬಿಡಿಸೀನಿ. 33 ಗೋಪದ್ಮ ಒಂದೇ ಕಡೆ ಕೂಡ ಬಿಡಿಸಬಹುದು, ಆದರೆ ಅಲಂಕಾರ ತೋರಣ ಆಕಾರದಲ್ಲಿ ಬರುವಂಗೆ 33 ರಂಗೋಲಿ ಅಲಂಕರಿಸೀನಿ. ಪ್ರತಿದಿನ ರಂಗೋಲಿ ಅಲಂಕಾರ ತೋರಿಸ್ತಾ ಏನಲ್ಲ. 24 ಕೇಶವನಾಮದಿಂದ ತೋರಣ ಮತ್ತು ಮಾವಿನ ತೋರಣ, ಗೋಪದ್ಮ ತೋರಣ, ಇವೆಲ್ಲ ರಂಗೋಲಿಗಳು ಅಲಂಕಾರ ರಂಗೋಲಿಗಳು. ನಿಮಗೆ ಇಷ್ಟ ಅನಿಸಿದರೆ ತೋರಣ ಆಕಾರದಲ್ಲಿ ಬಿಡಿಸ್ಬೋದು, ಇಲ್ಲ ಅಂದರೆ ದಿನಾಗೂ ನೀವು ಹಾಕುವ ರಂಗೋಲಿ ಅಲಂಕಾರ ನಿಮ್ಗೆ ಇಷ್ಟ ಇದ್ದು ರೀತಿಯಲ್ಲಿ ಕೂಡ ಹಾಕಬಹುದು. ನಾನು ತೋರಣ ಆಕಾರದಲ್ಲಿ 33 ಗೋಪದ್ಮನ ಅಲಂಕರಿಸೀನಿ. ಒಂದು ವೇಳೆ ನಿಮಗೆ ಇಷ್ಟ ಅನಿಸಿದರೆ ರಂಗೋಲಿನ ಫಾಲೋ ಆಗಿರಿ, ಈ ರೀತಿಯಲ್ಲಿ ರಂಗೋಲಿನ ಬಿಡಿಸಿರಿ. ಗೋಪದ್ಮಕ್ಕೆ ಮಾವಿನ ತೋರಣ ಕೂಡ ಅಲಂಕರಿಸೀನಿ. ಎಲ್ಲ ಆಗಿಂದ ರಂಗೋಲಿ ನೋಡ್ರಿ ಭಾಳ ಚಲೋ ಬಂದದ ಅಲಂಕಾರ. ಇದಾದ ಮೇಲೆ ಪದ್ಮದಿಂದ ವೆಂಕಟರಮಣ ದೇವ್ರನ್ನ, ಹನುಮನ್ ದೇವ್ರನ್ನ ಮತ್ತು ಗರುಡ ದೇವ್ರನ್ನ ಪದ್ಮದಿಂದ ಬಿಡಿಸೀನಿ. ಪದ್ಮ ಬಂದರೆ ಸಾಕು, ನೀಟಾಗಿ ಪ್ರತಿಯೊಂದು ರಂಗೋಲಿನ ಅಲಂಕರಿಸಬಹುದು. ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡಿದರು, ಪದ್ಮ ಹಾಕೋದು ಕೂಡ ನಮ್ಗೆ ಕಷ್ಟನೇ, ನಿಮ್ಮ ಥರ ಹಾಕಲಿಕ್ಕೆ ಬರವಲ್ದು ಅಂಥೇಳಿ. ಇಲ್ಲ, ಪ್ರಯತ್ನ ಮಾಡಿರಿ, ಪದ್ಮನ ಈಸಿಯಾಗಿ ಹಾಕಿ ತೋರಿಸ್ತೀನಿ. ನಿಮಗೋಸ್ಕರನೇ ನೀವೆಲ್ಲರೂ ಹಾಕಬೇಕಂತೇಳಿ ಇವೆಲ್ಲ ರಂಗೋಲಿಗಳು ತೋರಿಸ್ತಾ ಏನಲ್ಲ, ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ನಿಮ್ಗೆ ಇಷ್ಟ ಆಗಿ ಹಾಕಲಿಕ್ಕೆ ಕೈ ಕೂತ್ರೆ ಮಾತ್ರ ರಂಗೋಲಿನ ಪ್ರಯತ್ನಿಸಿರಿ. ಒಂದು ಸಲ ಪ್ರಾಕ್ಟೀಸ್ ಆಗಿಂದ ಮಣಿ ಮೇಲೆ ಹಾಕಿದರೆ ಈಸಿಯಾಗಿ ಬರಿಬೋದು. ಪದ್ಮನ ಒಂದು ಕಡೆ ಹೆಚ್ಚು ಕಡಿಮೆ ಆಗಲ್ದಂಗೆ ಮುಖ ಎಲ್ಲ 8 ಮುಖ ಲೆವೆಲಾಗಿ ಈಕ್ವಲ್ ಆಗಿ ಬರೋಂಗೆ ರಂಗೋಲಿ ತೋರಿಸ್ಕೊಡ್ತೀನಿ. ಪದ್ಮ ರಂಗೋಲಿ ಕೂಡ ಚುಕ್ಕಲಿಂದ ಬರಿಬೋದು, ಈಸಿಯಾಗಿ ಬರಿಬೋದು. ಪದ್ಮ ರಂಗೋಲಿ ಬಂದರೆ ಎಲ್ಲ ದೇವರುಗಳನ್ನ ಕೂಡ ಬಿಡಿಸ್ಬೋದು. ವಿಡಿಯೋನ ಕೊನೆಯ ತನಕ ನೋಡಿದರೆ ಬೇರೆ ಬೇರೆ ರೀತಿಯಲ್ಲಿ ರಂಗೋಲಿಗಳು ಅಲಂಕಾರ ಎಲ್ಲ ಈಸಿಯಾಗಿ ಬರಿಬೋದು. ನಾನು ತೋರಿಸ್ಕೊಟ್ಟು ರಂಗೋಲಿಗಳೆಲ್ಲ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ, ಭಾಳ ಸಂತೋಷ. ವಿಡಿಯೋನ ಲೈಕ್ ಮಾಡ್ತಾಯಿರಿ, ಹಾಗೆ ರಂಗೋಲಿ ಮಾಹಿತಿ ಕೂಡ ಹೇಳಿಕೊಡ್ತಾಯಿರಿ. ಎಲ್ಲದಕ್ಕೆ ಸಂತೋಷ. ನೀವೆಲ್ಲರೂ ಚಾನಲ್ನ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಈಗ ವಿಡಿಯೋನ ಫಾಲೋ ಆಗಿರಿ. ಪದ್ಮನ ಈಸಿಯಾಗಿ ಬರಿಬೋದು. ಮೊದಲಿಗೆ 8 ಲೈನ್ಸ್ ವಿಡಿಯೋದಾಗ ತೋರಿಸಿದಂಗೆ ಇಟ್ಕೊಂಡು ಅದಕ್ಕೆ ಎದುರಿಗೆ ಚುಕ್ಕಿಗಳು ಇಟ್ಕೋತಾ ಬರಬೇಕು. ರಂಗೋಲಿ ಎಲ್ಲರಿಗೆ ಇದು ಬರ್ತದಾಗಲಿ. ಮುಖ ಅಲಂಕಾರ, ಪದ್ಮ ಮುಖ ಅಲಂಕಾರಗಳು ಒಂದು ಕಡೆ ಮ್ಯಾಲಕ್ಕೆ ಕೆಳಕ್ಕೆ ಹೋಗ್ತದಲ್ಲ, ಈಸಿಯಾಗಿ ಪರ್ಫೆಕ್ಟಾಗಿ ಒಂದೇ ಆಗಿ ಲೆವೆಲಾಗಿ ಬರಬೇಕಂದ್ರೆ ಈ ರೀತಿಯಲ್ಲಿ ಹಾಕಿರಿ. ಈಗ ಗೀಟೆಗಳಿಗೆ ಚುಕ್ಕಿ ಕಲಿಸಿವಲ್ಲ, ಆಪೋಸಿಟ್ ಡೈರೆಕ್ಷನ್ನಾಗ ಮತ್ತೊಂದು ಸಲ ಈ ಲೈನ್ಸಿಗೆ ಚುಕ್ಕಿಗೆ ಜಾಯಿಂಟ್ ಮಾಡಿದರೆ ಪ್ರತಿಯೊಂದು ಮುಖ ಪರ್ಫೆಕ್ಟಾಗಿ ಈಕ್ವಲ್ ಆಗಿ ಬರ್ತದೆ. ನೋಡಿರಲ್ಲ ಪದ್ಮ ಎಷ್ಟು ಈಸಿಯಾಗಿ ಬರಿಬೋದು. ಶಂಖ ಚಕ್ರ ಬರೆದು ಕಿರೀಟ ಅಲಂಕರಿಸಿ ಹೂವಿನ ಹಾರ ಹಾಕಿದರೆ ವೆಂಕಟರಮಣ ದೇವರು ರಂಗೋಲಿ ಅಲಂಕಾರ ಆಗ್ತದೆ. ಈಸಿಯಾಗಿ ಬರಿಬೋದು. ಸಣ್ಣ ರಂಗೋಲಿನೇ ಅಲಂಕಾರ ಎಲ್ಲ ಆಗಿಂದ ನೋಡ್ರಿ ಭಾಳ ಚಲೋ ಕಾಣಿಸ್ತದೆ. ಅಧಿಕ ಮಾಸದಲ್ಲಿ ಈ ರಂಗೋಲಿನ ಬಿಡಿಸ್ಬೋದು. 33 ತಂಡ ದೇವ್ರನ್ನ ಈ ರೀತಿಯಲ್ಲಿ ಹಾಕ್ಬೋದು. ಮುಖ ಅಲಂಕಾರ ಹಾಕಲಿಕ್ಕೆ ಎಲ್ಲರಿಗೆ ಕಷ್ಟ ಅಲ್ಲ, ಪದ್ಮದಿಂದ ಈ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಬಹುದು. ನಾಮ ಬರೆದು ಅರಿಶಿಣ ಕುಂಕುಮಲಿಂದ ಅಲಂಕರಿಸಿದರೆ ರಂಗೋಲಿ ಭಾಳ ಚಲೋ ಕಾಣಿಸ್ತದೆ. ನೋಡಿರಲ್ಲ ಪದ್ಮದಲ್ಲಿ ವೆಂಕಟರಮಣ ದೇವರು ಸರಿಯಾಗಿ ಬಂದನಲ್ಲ ಅಲಂಕಾರ. ಈಗ ಗರುಡ ದೇವರನ್ನ ಬಿಡಿಸ್ತಾ ಇದ್ದೀನಿ. ಪದ್ಮ ಬರೆದು ಗರುಡ ದೇವರನ್ನ ಕೂಡ ಇದೇ ರೀತಿಯಲ್ಲಿ ಪದ್ಮದಿಂದನೇ ಬಿಡಿಸ್ತಾ ಇದ್ದೀನಿ. ಮುಖ ಅಲಂಕಾರಕ್ಕೆ ಒಂದು ಪದ್ಮ ಮತ್ತು ಕೆಳಗಡೆ ಒಂದು ಪದ್ಮ ಹಾಕಿ ಅಲಂಕರಿಸೀನಿ. ಸ್ಕಿಪ್ ಮಾಡಲ್ಲೇ ನೋಡ್ರಿ, ಇವೆಲ್ಲ ರಂಗೋಲಿಗಳು ಸಣ್ಣ ಸಣ್ಣ ರಂಗೋಲಿಗಳು ಈಸಿಯಾಗಿ ಬರಿಬೋದು. ಸಬ್ಸ್ಕ್ರೈಬರ್ಸ್ ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ, ಅಕ್ಕಿಟ್ಟು ಕಲಸಿ ಹಾಕ್ತಾ ಇರ ರಂಗೋಲಿ ಅಂಥೇಳಿ. ರಂಗೋಲಿ ಪುಡಿ ಮಾತ್ರನೇ, ಓನ್ಲಿ ರಂಗೋಲಿ ಪುಡಿ ಮಾತ್ರನೇ ಹಾಕ್ತಾಯಿನಿ. ಆಲ್ರೆಡಿ ನಾನು ಪ್ರಿಪರೇಷನ್ ವಿಡಿಯೋ ಮಾಡಿ
ಹಾಕಿನಿ. ನೀವೆಲ್ಲರೂ ಕಾಮೆಂಟ್ ಹಾಕಿದರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಶೇರ್ ಮಾಡ್ತೀನಿ, ಇಲ್ಲ ಅಂದರೆ ಚಾನಲ್ನ ಒಂದು ಸಲ ಚೆಕ್ ಮಾಡಿರಿ. ಹೊರಗಿಂತ ರಂಗೋಲಿ ಪುಡಿನ ಕೊಂಡ್ಕೊಂಡು ಬಂದ ರಂಗೋಲಿನೇ ಮನೆಯಲ್ಲಿ ಮತ್ತೆ ಪ್ರಿಪೇರ್ ಮಾಡಿ ಇಟ್ಟು ರಂಗೋಲಿಗಳು ಹಾಕ್ತೀನಿ. ಇಷ್ಟು ಬೆಳ್ಳಗ ಅಂತ ಹೇಳಿ ಕೇಳಿರಲ್ಲ, ತೊಗೊಂಡಾಗನೇ ಸೆಲೆಕ್ಟ್ ಮಾಡ್ಕೊಂಬ ಕಾಲ್ಕನೇ ಕಲರು ಸ್ವಲ್ಪ ಪ್ಯೂರ್ ವೈಟ್ ಆಗಿ ತೊಗೋಬೇಕು. ಅದನ್ನು ಮನೆಯಲ್ಲಿ ಮತ್ತೆ ಪ್ರಿಪೇರ್ ಮಾಡಿ ಇಟ್ಕೊಂಡು ಈ ರೀತಿಯಲ್ಲಿ ರಂಗೋಲಿ ಹಾಕ್ತೀನಿ. ಇದರಲ್ಲಿ ಅಕ್ಕಿಟ್ಟು ಕಲಿಸಿದ್ದು ಏನೂ ಇಲ್ಲ. ನೋಡಿರಲ್ಲ ಅಲಂಕಾರ, ಎರಡು ಪದ್ಮದಿಂದ ಗರುಡ ದೇವ್ರನ್ನ ಕೂಡ ಅಲಂಕರಿಸಬಹುದು. ಇವೆಲ್ಲ ಹೆಚ್ಚು ಸಮಯ ಏನೂ ತಗೊಳ್ವು. ನಿಧಾನವಾಗಿ ಒಂದು ಸಲ ಪೇಪರ್ ಮೇಲೆ ಹಾಕಿಂದನೇ ಮಣಿ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಅಧಿಕ ಮಾಸಕ್ಕೆ ಇವೆಲ್ಲ ರಂಗೋಲಿಗಳು ಬಿಡಿಸಬಹುದು. ಆಲ್ರೆಡಿ ರಂಗೋಲಿ ಹಾಕಿನಲ್ಲ, ಅಧಿಕ ಮಾಸ ರಂಗೋಲಿ ಒಳಗಡೆ ಏನೇನು ಹಾಕಬೇಕು ಅಂಥೇಳಿ ಅವು ಜೊತೆಗೆ ಈ ರಂಗೋಲಿಗಳು ಕೂಡ ಹಾಕಬಹುದು. ಪ್ರತಿನಿತ್ಯ ನಾವು ಹಾಕುವ ರಂಗೋಲಿಗಳು ಎಲ್ಲ ಬಿಡಿಸಬಹುದು. ಅವು ಮಾತ್ರ ಬಂಧನ ಬರೆದು 33 ಮಾತ್ರ ತಪ್ಪಲಾರದೆ ಬಿಡಿಸಿದ್ಮೇಲೆ ಇವೆಲ್ಲ ಕೂಡ ಬಿಡಿಸಬಹುದು. ದೇವ್ರ ಮನೆ ಕಟ್ಟಿಗೆ ಜಾಗ ಸರಿ ಇಲ್ಲ ಅಂಥೇಳಿ ಮೆಸೇಜ್ ಮಾಡಿರಲ್ಲ, ನಾನು ಕೂಡ ನಮ್ಮನೆಯಲ್ಲಿ ದೇವ್ರ ಮನೆ ಕಟ್ಟಿಗೆ ಜಾಗ ಇಲ್ಲಲ್ಲ, ಅದಕ್ಕೆ ಮಣಿ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ತುಳಸಿ ಬೃಂದಾವನ ಮುಂದೆ ಹಿಂಗೆ ಮಣಿನ ಒಂದು ಇಟ್ಕೊಂಡು ಇದ್ರ ಮೇಲೆ ಕೂಡ ಹಾಕಬಹುದು. ನಾನು ಕೂಡ ಎಲ್ಲ ರಂಗೋಲಿಗಳು ಮಣಿ ಮೇಲೆ ಹಾಕ್ತೀನಿ. ನಮ್ಮನೆ ದೇವ್ರ ಮನೆ ಕಟ್ಟಿ ಕೂಡ ಜಾಗ ಸರಿ ಇಲ್ಲ, ಅದಕ್ಕೆ ಮಣಿ ಮೇಲೆ ಹಾಕ್ತೀನಿ. ತುಳಸಿ ಬೃಂದಾವನ ಮುಂದೆ ಇಟ್ಟು ದೀಪಾರಾಧನೆ ಮಾಡ್ಕೊತೀನಿ. ಈಗ ಹನುಮನ್ನ ನೋಡ್ತಾ ಇರಲ್ಲ, ಹನುಮ ರಂಗೋಲಿ ಪದ್ಮದಿಂದನೇ ಬಿಡಿಸೀನಿ. ಆಗಲಿ ಕಲಿಸುವಾಗ ಮಾತ್ರ ಸ್ವಲ್ಪ ಬೇರೆ ರೀತಿಯಲ್ಲಿ ಹಾಕ್ತಾಯಿನಿ. ಮುಖ ಅಲಂಕಾರ ಒಂದು ನಿಜ ರೂಪ ಬರುವಂಗೆ ಅಲಂಕರಿಸೀನಿ. ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದ. ನೀವೆಲ್ಲರೂ ಪ್ರಯತ್ನ ಮಾಡಿರಿ. ಪ್ರಯತ್ನ ಮಾಡಿದರೆ ಮಾತ್ರ ರಂಗೋಲಿ ಈಸಿಯಾಗಿ ಬರಿಬೋದು. ಪ್ರತಿಯೊಂದು ರಂಗೋಲಿ ಒಳಗಡೆ ದೇವ್ರನ್ನ ಅಲಂಕರಿಸ್ತಾ ಇವಿ. ಪದ್ಮ ಮಾತ್ರನೇ ಬರೆದು ಎಲ್ಲದಕ್ಕೆ ದೇವ್ರ ರಂಗೋಲಿಗೆ ಅಲಂಕರಿಸ್ತಾ ಇವಿ. ನಾಳೆಗೆ ಪದ್ಮದಲ್ಲಿ ಲಕ್ಷ್ಮೀನಾರಾಯಣ ಪಾದ ಅಲಂಕರಿಸಿ ತೋರಿಸ್ತೀನಿ. ಪ್ರತಿದಿನ ಒಂದು ರಂಗೋಲಿ ಅಲಂಕಾರ ತೋರಿಸ್ತೀನಲ್ಲ, ನಿಮ್ಮೆಲ್ಲರಿಗೆ ಇಷ್ಟ ಆದ ರಂಗೋಲಿ, ನಿಮಗೆ ಇಷ್ಟ ಅನಿಸಿದ ರಂಗೋಲಿನ ನೀವು ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಇವೆಲ್ಲ ರಂಗೋಲಿಗಳು ಹಾಕಬೇಕಾ ಅಂತ ಏನೂ ಇಲ್ಲ, ನಿಮ್ಗೆ ಇಷ್ಟ ಅನಿಸಿದ ರಂಗೋಲಿ ಮಾತ್ರನೇ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನಾನು ಎಲ್ಲ ರಂಗೋಲಿಗಳು ಹಾಕಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ರಂಗೋಲಿದಾಗ ದೇವ್ರನ್ನ ಅಲಂಕರಿಸಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದ ನಿಮ್ಮ ಇಷ್ಟ ಆದ ದೇವರು ರಂಗೋಲಿ ಯಾವುದಾದ್ರೂ ಹಾಕ್ಬೋದು. ನಾಳೆ ವಿಶೇಷ ಪದ್ಮದಿಂದ ವೆಂಕಟರಮಣ ದೇವರು ಪಾದ ಅಲಂಕಾರ, ಕಮಲದಿಂದ ಲಕ್ಷ್ಮೀದೇವಿ ಪಾದ ಅಲಂಕಾರ ಬಿಡಿಸಿ ತೋರಿಸ್ತೀನಿ. ಇವೆಲ್ಲ ರಂಗೋಲಿಗಳು ಸಣ್ಣವು ಆಗಲಿ, ಅಲಂಕಾರ ಮಾತ್ರ ಭಾಳ ಚಲೋ ಬರ್ತವೆ. ನಾಳೆಗೆ ಚಾನಲ್ನ ಚೆಕ್ ಮಾಡಿರಿ. ವಿಶೇಷ ರಂಗೋಲಿಗಳು ಎಲ್ಲ ತೋರಿಸ್ತೀನಿ. 24 ಕೇಶವನಾಮಕ್ಕೆ ನಾರಾಯಣ ಹೃದಯ ರಂಗೋಲಿ ಕೂಡ ಅಲಂಕರಿಸಿ ತೋರಿಸ್ತೀನಿ. ಮನೆ ಮುಂದೆ ಹಾಕುವ ರಂಗೋಲಿಗಳು ಕೂಡ ಹಾಕಿ ತೋರಿಸ್ರಿ ಅಂತ ಹೇಳಿ ಕೇಳ್ತಾ ಇರಲ್ಲ, ಒಂದು ವೇಳೆ ಅನುಕೂಲ ಆದರೆ ಆ ರಂಗೋಲಿ ಕೂಡ ಹಾಕಿ ತೋರಿಸ್ತೀನಿ. ಹೀಗೆ ಮಾತ್ರ ದೇವರ ರಂಗೋಲಿಗಳು ಮಾತ್ರನೇ ಹಾಕ್ತೀನಿ. ಇವೆಲ್ಲ ಒಂದು ಮಣಿ ಮ್ಯಾಲನ್ನು ದೇವ್ರ ಮನೆ ಕಟ್ಟಿಗೆಯನ್ನು ಹಾಕೋವು. ಮನೆ ಮುಂದೆ ರಂಗೋಲಿಗಳು ಮಾತ್ರ ತಿಳಿವಲ್ದ ಜಾಗದಾಗ ಹಾಕೋ ರಂಗೋಲಿಗಳು, ಇವೆಲ್ಲ ಮನೆ ಮುಂದೆ ಹಾಕೋವಲ್ಲ. 24 ಕೇಶವನಾಮದಿಂದ ರಂಗೋಲಿ ಅಲಂಕರಿಸಿ 8 ಅಷ್ಟಲಕ್ಷ್ಮಿ ಕಮಲ ಬರೆದು ಅಲಂಕರಿಸೀನಿ. ರಂಗೋಲಿ ಇವತ್ತಿಗೆ ಇದೇ ಹಾಕೀನಿ. ನಿಮ್ಮೆಲ್ಲರಿಗೆ ರಂಗೋಲಿ ಇಷ್ಟ ಆಗ್ತದೆ ಅಂಥೇಳಿ ಅಂದ್ಕೊತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲೇ ಮತ್ತೆ ಸಿಗೋಣ. ನಮಸ್ಕಾರ. ಎಂಥ ಶ್ರೀಮಂತಾನಂತಾನೋ, ಎಂಥ ಶ್ರೀಮಂತಾನಂತಾನೋ, ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತಾನೋ, ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತಾನೋ. ಬೊಮ್ಮನು ಹೆಮ್ಮಗ ಮೊಮ್ಮ ಮೃಡಮ್ಮರಿ ಮೊಮ್ಮ ಚಚಿಮ್ಮ ಸ್ವರಮ್ಮ ಪರಮ್ಮ ಅಂಬರ ಸಮೂಹ ನಿಮ್ಮಣು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ. ಎಂಥ ಶ್ರೀಮಂತಾನಂತಾನೋ, ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತಾನೋ. ಬೊಮ್ಮನು ಹೆಮ್ಮಗ ಮೊಮ್ಮ ಮೃಡಮ್ಮರಿ ಮೊಮ್ಮ ಚಚಿಮ್ಮ ಸ್ವರಮ್ಮ ಪರಮ್ಮ ಅಂಬರ ಸಮೂಹ ನಿಮ್ಮಣು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ. ಎಂಥ ಶ್ರೀಮಂತಾನಂತಾನೋ, ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತಾನೋ. ಅಂಗರು ಹೆಂಗಳ ಅಂಗನಂತ ಗಡಮ
ವಿಶ್ವಂಗಳ ಮಂಗಳ ಸಿಂಗರದಂಗುಟ ಸಂಗದ ಜಗದ ಅಖಂಗಳ ಕಂಗಳ ಹಿಂಗಿ ಪಳಾಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ವರವ ಹನ್ನರ ತುನ್ನ ಭವಾನ ಸುಖೋನ್ನತ ರನ್ನಗರನ್ನಿದ ನಿನೆದುರಿನ್ಯಾರಿನ್ನೊಡೆಯನ್ನೇ ಎಂಥ ಶ್ರೀಮಂತಾನಂತಾನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತಾನೋ ಬಲ್ಲ ಜರೊಲ್ಲಭ ಸುಲ್ಲಭ ಬಲ್ಲಿದ ಕುಲ್ಲರದಲ್ಲಣ ನಲ್ಲದೆ ಹುಲ್ಲುದು ನನ್ನೊಳವಲ್ಲ ನಿಲ್ಲಲ್ಲದೆ ಸಲ್ಲದು ಸೊಲ್ಲ ನಿಲ್ಲದಿ ನಿಲ್ಲ ಬಲ್ಲ ಕೈವಲ್ಯ ಜರೊಲ್ಲಭ ಸುಲ್ಲಭ ಬಲ್ಲಿದ ಕುಲ್ಲಣದಲ್ಲಣ ನಲ್ಲದೆ ಹುಲ್ಲುದು ನನ್ನೊಳ ನಲ್ಲ ನಿಲ್ಲದೆ ಸಲ್ಲದು ನೊಲ್ಲನೆ ನಿಲ್ಲದಿ ನಿಲ್ಲ ಎಂಥ ಶ್ರೀಮಂತಾನಂತಾನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತಾನೋ ಅಂಬರ ದುಂಬಿಗೆ ತುಂಬಿ ವಿಶ್ವಂಬಸುರು ದುಂಬಿಲಿ ನಿಂಬಿಟ್ಟು ಕೊಂಬ ಕೃಪಾಂಬುದೇ ಅಂಬರ ದುಂಬಿಗೆ ತುಂಬಿ ವಿಶ್ವಂಬಸುರು ದುಂಬಿಲಿ ನಿಂಬಿಟ್ಟು ಕೊಂಬ ಕೃಪಾಂಬುದೇ ಇಂಬ ಕದಂಬ ಕಬಿಂಬ ಪ್ರಸನ್ನ ವೆಂಕಟ